ವೆಲ್ಕಮ್ ಬ್ಯಾಕ್ ಟು ಫಿಟ್ ವಿತ್ ಟಿವಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸಾಮೆ ಅಕ್ಕಿ ಮೊಸರನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಡಯೆಟಲ್ಲಿ ಕೂಡ ತೊಗೊಳ್ಬಹುದು. ಹೌದು, ಮೊಸರನ್ನ ಕೂಡ ತೊಗೊಬಹುದು. ನಾನಿಲ್ಲಿ ಒಂದು ಟೀ ಲೋಟದಲ್ಲಿ ತೊಗೊಂಡಿದ್ದೀನಿ ಏನು ಸಾಮೆ ಅಕ್ಕಿ ಇದೆ ಅದನ್ನು. ಯಾಕಂತಂದರೆ ನಾವು ನಾರ್ಮಲಾಗಿ ಏನು ಊಟಕ್ಕೆ ಅಕ್ಕಿ ಬಳಸ್ತೀವಿ ಅಷ್ಟು ಆಗ್ತು ಅಂತಂದರೆ ಇಡೀ ಅರ್ಧ ಊರಿಗಾಗುತ್ತೆ, ಅಷ್ಟು ಕ್ವಾಂಟಿಟಿ ಹೆಚ್ಚಾಗುತ್ತೆ. ಸೊ 1 ಟೀ ಲೋಟ ಹಾಕ್ಕೊಂಡ್ರೆ ಸಾಕು, 3 ಜನಕ್ಕಾಗುತ್ತೆ. ಹಿಂದಿನ ಕಾಲದಲ್ಲಿ ಇದು ತುಂಬ ಜನ ಯೂಸ್ ಮಾಡ್ತಾಯಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಶುಗರ್ ಪೇಷಂಟ್ ಯೂಸ್ ಮಾಡ್ತೀವಿ ಅಂತಾರೆ, ಡಯಟ್ ಇಲ್ಲವರು ಮಾತ್ರ ಯೂಸ್ ಮಾಡೋದು. ನಾರ್ಮಲಾಗಿ ಹಳ್ಳಿ ಜನನೇ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಆವಾಗ ಅಂತಂದರೆ ಇದನ್ನು ಕುಟ್ಟಿ ಕ್ಲೀನ್ ಮಾಡಿಕೊಂಡು ಅನ್ನ ಮಾಡಿಕೊಂಡು ಸಾಂಬಾರು ಜೊತೆ ಹುಳ್ಳಿಕಾಳು ಸಾಂಬಾರು ಜೊತೆ ತಿಂತಾಯಿದ್ರು. ಯಾಕೆಂದರೆ ನಮ್ಮಪ್ಪ ಹೇಳ್ತಾ ಇರ್ತಾರೆ, ನಮ್ಮ ಕಡೆ ಸ್ವಲ್ಪ ಬೆಳೀತಾಯಿದ್ರು ಇದನ್ನು. ಹಾಗಾಗಿ ಅನ್ನ ನೋಡ್ತಾ ಇದ್ರೆ ಅದಕ್ಕೆ ಸಾಂಬಾರು ಹಾಕೊಂಡು ತಿನ್ನಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬೆಂದಿದೆ. ಸೊ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ, ಕರ್ಡ್ ರೈಸ್ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಜೀರಿಗೆ, ಸಾಸಿವೆ. ನಾನು ಬೇಗನೆ ಹಾಕ್ಬಿಟ್ಟೆ, ಎಣ್ಣೆ ಕಾದೇ ಇರಲಿಲ್ಲ, ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು, ಮಾಡಲಿಲ್ಲ. ಸೊ ಇದಾದಮೇಲೆ ಕಡಲೆಬೇಳೆ ಹಾಕೊಬೋದು ಮತ್ತು ಉದ್ದಿನಬೇಳೆ ಹಾಕೊಬೋದು. ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ 4 ಕಾಳು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, 1 ಟೀ ಸ್ಪೂನ್ ಅಂತಂದ್ರೂ ಓಕೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕು ಅಂದರೆ ಶುಂಠಿ ಕೂಡ ಆ್ಯಡ್ ಮಾಡ್ಕೊಬೋದು, ಆ್ಯಂಡ್ ಬೆಳ್ಳುಳ್ಳಿ ಕೂಡ. ಕೆಲವರು ಕರ್ಡ್ ರೈಸ್ಗೆ ಬೆಳ್ಳುಳ್ಳಿ ಹಾಕ್ತಾರೆ. ಹೌದು, ನಾನು ಹಾಕ್ತೀನಿ ಸಮ್ಟೈಮ್ಸ್. ಯಾವಾಗಲಾದ್ರೂ ಏನೂ ಮಾಡ್ಕೊಳಕ್ಕೆ ಮೂಡಿಲ್ಲ ಅಂದಾಗ ಕರ್ಡ್ ರೈಸಿಗೆ ಮೆಣಸು, ಬೆಳ್ಳುಳ್ಳಿ ಇದೆರಡೇ ಹಾಕಿ ತಿಂತು ಅಂದರೆ ಸಕ್ಕತ್ತಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿದರೆ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ. ಹಾಗೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ, ಕಟ್ ಮಾಡಿಕೊಂಡು. ಇಷ್ಟೇ ಮೆಣ್ಸಿಕಾಯಿ ಹಾಕಿದ್ದೀನಿ, ಸ್ವಲ್ಪನೂ ಖಾರನೇ ಇರಲ್ಲ. ಇತ್ತೀಚೆಗಂತೂ ಬರೋ ಮೆಣ್ಸಿಕಾಯಿಗಳು ಖಾರನೇ ಇಲ್ಲ ಅನಿಸ್ಬಿಡುತ್ತೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಬಿಡಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಹಸಿಮೆಣ್ಸಿಕಾಯಿ ಸ್ಮೆಲ್ಲು ಮತ್ತು ಸ್ವಲ್ಪ ಬೇಯೋ ತನಕ ಹಾಗೆ ಫ್ರೈ ಮಾಡ್ತಾಯಿರಿ. ಆ್ಯಂಡ್ ತುಂಬ ಜನ ವೆಯ್ಟ್ ಲಾಸ್ ರೆಸಿಪೀಸ್ ಹಾಕಿ ಅಂತ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಮನೇಲಿ ಏನು ಅಡುಗೆ ತಿಂಡಿ ಮಾಡ್ತಾರೆ ಅದೇ ತೊಗೊಳ್ತಾ ಇದ್ದೆ ನಾನು. ಅಟ್ ದ ಟೈಮ್ ನಾನೇನು ಜರ್ನಿಲಿದ್ದೆ ಆವಾಗ. ಬಟ್ ಓಟ್ಸ್ ಮಾತ್ರ ನಾನು ಮಾಡ್ಕೊಳ್ತಾ ಇದ್ದೆ ಅವಾಗವಾಗ. ಯಾಕೆ ಅಂದರೆ ನಾನು ಫೀಡ್ ಮಾಡ್ತಾ ಇದ್ದಲ್ಲ, ಸೊ ಓಟ್ಸ್ ತೊಗೊಂಡ್ರೆ ಸ್ವಲ್ಪ ಮಿಲ್ಕ್ ಕ್ವಾಂಟಿಟಿ ಹೆಚ್ಚಾಗುತ್ತೆ, ಹಾಗಾಗಿ ನಾನು ತೊಗೊಳ್ತಾ ಇದ್ದೆ. ಈ ಕರ್ಡ್ ನೋಡಿ ನಾನು ಇವತ್ತು ಮೊಸರನ್ನ ಮಾಡ್ಕೋಬೇಕು ಅನಿಸ್ತಾ ಇತ್ತು. ಗಟ್ಟಿ ಮೊಸರು ಹಂಗೆ ತಿಂದರೂ ಸ್ವರ್ಗ ಥರ ಇರುತ್ತೆ. ಬಟ್ ನಾನು ಮೊಸರನ್ನ ಮಾಡ್ಕೊಳ್ಳೋಣ, ತುಂಬ ದಿನ ಆಗಿತ್ತು ಅಂತ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳಿ, ಹಾಗೆ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೇಕು ಅಂತಂದರೆ ಕುಕುಂಬರ್ ಸೌತೆಕಾಯಿನೂ ಕೂಡ ಹಾಕೊಬಹುದು, ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಸಾಕು ಅಂದ್ಕೊಂಡು ದಾಳಿಂಬೆಹಣ್ಣು ಹಾಕ್ಕೊಂಡೆ. ನಂತರ ಒಗ್ಗರಣೆ ಏನು ಹಾಕಿದ್ದೆ ಆ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಆ ಬೌಲಿಗೆ ಏನು ಹಾಕ್ಕೊಳ್ಳಿ. ನಾನು ಎಕ್ಸ್ಟ್ರಾ ಬೌಲ್ ಹಾಕೋಕ್ಕೆ ಹೋಗಿಲ್ಲ, ಅದೇ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಆ್ಯಕ್ಚುಲಿ, ತುಂಬ ಹೊಟ್ಟೆ ಹಸಿತಾಯಿತಾ. ಹಾಗಾಗಿ ಹೊಟ್ಟೆ ಹಸ್ಬೇಕಾದ್ರೇ ಮಾಡ್ಕೊಳ್ಳೋಣ, ಸರಿ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ ಅಷ್ಟೇ. ಮೊಸರು ಫಸ್ಟೇ ಜಾಸ್ತಿ ಹಾಕೊಂಬೇಡಿ, ಯಾಕೆ ಅಂತಂದರೆ ಜಾಸ್ತಿ ಆಯಿತು ಅಂದರೆ ಕಡಿಮೆ ಮಾಡೋಕ್ಕಾಗಲ್ಲ. ಕಡಿಮೆ ಆಯಿತು ಅಂದರೆ ಸ್ವಲ್ಪ ಹಾಕಿ ಜಾಸ್ತಿ ಮಾಡ್ಕೊಬೋದು ಕರ್ಡ್ ರೈಸಿಗೆ. ಹಾಗಾಗಿ ನೋಡೋಕ್ಕೆ ಎಮ್ಮಿಯಾಗಿ ಕಾಣಿಸ್ತಾ ಇದೆ, ಇವನ್ ಟೇಸ್ಟ್ ಕೂಡ ಹಾಗೆ ಇದೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನಾನಿಲ್ಲಿ ಪಿಂಕ್ ಸಾಲ್ಟ್ ಬಳಸಿದ್ದೀನಿ, ನಾನು ಬಳಸಿದ್ದೀನಿ ಅಂತ ದಯವಿಟ್ಟು ಎಲ್ಲ ಗಾಡಿ ತೊಗೊಂಡು ಹೋಗಬೇಡಿ. ಇವ್ರು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ರೆ ನಾನು ತೊಗೊಂಬಂದ್ಬಿಡೋಣ ಅಂತ. ನಾರ್ಮಲ್ ಉಪ್ಪನ್ನೇ ಬಳಸಿ, ಏನು ಪ್ರಾಬ್ಲಮ್ ಆಗೋಲ್ಲ. ನಾನು ಅದು ಗಟ್ಟಿ ಇತ್ತು, ಹಾಗಾಗಿ ಇನ್ನೂ ಸ್ವಲ್ಪ ಮೊಸರು ಹಾಕ್ತೆ. ನನಗೆ ಆ್ಯಕ್ಚುಲಿ ಮೊಸರು ಅಂದರೆ ತುಂಬ ಇಷ್ಟ. ನಾನು ಏನಾದರೂ ಮಿಸ್ ಮಾಡ್ಕೊಳ್ತೀನಿ, ಮೊಸರು ಮಾತ್ರ ಎಲ್ಲೂ ಮಿಸ್ ಮಾಡ್ಕೊಳ್ಳಲ್ಲ. ಇವನ್ ಕಾಲೇಜಲ್ಲಿ ನನಗೆ ಮೊಸರನ್ನ ಅಂತಲೇ ಕರೀತಾಯಿದ್ರು. ಯಾಕೆಂದರೆ ಆಲ್ಮೋಸ್ಟ್ ನಾನು ಬಾಕ್ಸ್ ಮೊಸರನ್ನೇ ತೊಗೊಳ್ತಾ ಇದ್ದೆ, ನನಗೆ ಅದೇ ಇಷ್ಟ ಆಗಿತ್ತು. ಅದಕ್ಕೆ ನಾನು ಕಾಲೇಜ್ ಮೈಸೂರು ಜಾಯ್ನ್ ಆದಾಗಲೂ ನಮ್ಮಮ್ಮ ನಂಗೆ ಮೊಸರನ್ನೇ ಮಾಡ್ಕೊಂಡು ಕೊಟ್ಟಿದ್ರು, ಮೀನ್ಸ್ ಹಾಸ್ಟೆಲಿಗೆ. ಅಷ್ಟಿಷ್ಟ ಮೊಸರನ್ನ ನನಗೆ. ನಮ್ಮ ಮೊಸರನ್ನ ರೆಡಿ ಇದೆ. ಹೆಲ್ದಿ ಫುಡ್ಡು, ಇದರಲ್ಲಿ ಫ್ಯಾಟ್ ಇದೆ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಇದೆ, ಸ್ವಲ್ಪ ಮಟ್ಟಿಗೆ ಪ್ರೋಟೀನ್ ಕೂಡ ಇದೆ. ಆ್ಯಂಡ್ ತರಕಾರಿ ಏನು ಕ್ಯಾರೆಟ್ ಹಾಕಿರೋದ್ರಿಂದ ಸ್ವಲ್ಪ ಫೈಬರ್ ಕೂಡ ಆ್ಯಡ್ ಆಗಿದೆ. ನಾನು ಪ್ರೋಟೀನ್ ಆಗಲಿ ಎಕ್ಸ್ಟ್ರಾ ಫೈಬರ್ ಆಗಲಿ ಏನೂ ತೊಗೊಳ್ಳಿಲ್ಲ, ಅದೊಂದು ಮೀಲ್ ತೊಗೊಬಿಟ್ಟೆ. ಇವತ್ತೊಂಥರ ಚೀಟ್ ಮೀಲೇ ಆಗೋಯಿತು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.